ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲ್ರೆಡಿ ಗೊತ್ತಿರೋ ಹಂಗೆ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ನಾವು ಆಲ್ರೆಡಿ ಹೊರಟಿದ್ದೀವಿ. ನಾವು ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಾವು ಎವ್ರಿ ಟೈಮ್ ಏರ್ಪೋರ್ಟ್ಗೆ ಬಸ್ಸಲ್ಲೇ ಹೋಗೋದು, ಅಂದರೆ ಓಲ್ವಾ ಬಸ್ಸಲ್ಲಿ ಹೋಗ್ತೀವಿ. ವೆರಿ ಮಚ್ ಕಂಫರ್ಟಬಲ್ ಆ್ಯಂಡ್ ಕನ್ವೀನಿಯೆಂಟ್ ಆಗಿರುತ್ತೆ. ನಮಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಸಸ್ ಇದೆ ಏರ್ಪೋರ್ಟ್ಗೆ ಬಸ್ಸಸ್ ಎಲ್ಲ. ಸೊ AC ಬಸ್ ನಾರ್ಮಲಾಗಿ ಆರಾಮಾಗಿ ಹೋಗ್ಬೋದು. ಯೂಶ್ವಲಾಗಿ ಇವಾಗ ನಾವು ಕ್ಯಾಬ್ ಮಾಡ್ಕೊಂಡು ಹೋದರೆ 1,500 ಆಗುತ್ತೆ. ನಾವು ಆರಾಮಾಗಿ ಒಂದು 300-400 ರುಪೀಸಲ್ಲಿ ಏರ್ಪೋರ್ಟ್ ರೀಚ್ ಆಗ್ತೀವಿ. ಸೊ ನಮ್ಮದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಟರ್ಮಿನಲ್ 2 ಅಲ್ಲಿ ನಮ್ಮದು ಆ್ಯಕ್ಚುಲಿ ಫ್ಲೈಟ್ ಇದ್ದಿದ್ದು. ಸೊ ನಮಗೆ ಟರ್ಮಿನಲ್ 2 ಅಂಡರ್ಗ್ರೌಂಡಲ್ಲಿ ಬಸ್ಸಸ್ ಎಲ್ಲ ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಬಂದು ಸ್ಟಾಪ್ ಕೊಟ್ಟರು. ಸೊ ನೀವು ವಾಪಸ್ ಹೋಗ್ಬೇಕಾದ್ರೂ ಅಷ್ಟೇ ಇಲ್ಲಿ ಬಂದು ನಿಮಗೆ ಬಸ್ಸಸ್ ಸಿಗುತ್ತೆ. ಅವರೇ ನಿಮ್ಮನ್ನ ಹೆಲ್ಪ್ ಮಾಡ್ತಾರೆ. ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ. ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಯಾರಾದರೂ ಬಸ್ಸಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ. ಆ್ಯಂಡ್ ಈ ಥರ ಟ್ರಾಲಿಗಳಿತ್ತು. ಸೊ ಎಲ್ಲ ನೀಟಾಗಿ ಬ್ಯಾಗ್ನೆಲ್ಲ ಎತ್ಕೊಂಡು ಇವಾಗ ಮೇಲ್ಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಹೀಗೆ ನನ್ನ ಫ್ರೆಂಡ್ ಎಲ್ಲ ಏನು ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಏನು ಹೇಳ್ಕೊಂಡು ನಗ್ತಿದ್ದೆ. ಆ್ಯಂಡ್ ನಿಮಗೆ ಬೇಕು ಅಂದರೆ ಅಲ್ಲಿ ವೇಟಿಂಗ್ ರೂಮ್ ಸಹ ಇದೆ. ಬಸ್ಗೆ ವೆಯ್ಟ್ ಮಾಡ್ತಾ ಕುತ್ಕೊಂಡು ವೆಯ್ಟ್ ಮಾಡಬಹುದು. ಆ್ಯಂಡ್ ಅಲ್ಲಿಂದ ನಾವು ಮೇಲ್ಗಡೆಗೆ ಬಂದ್ವಿ ಇವಾಗ. ಸೊ ಎಸ್ಕಲೇಟ್ರಲ್ಲಿ ಮೇಲ್ಗಡೆ ಬಂದಾಗ ನಿಮ್ಮ ಪ್ರತಿಯೊಂದೂ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪಾರ್ಕಿಂಗ್ ಆಗಿರಬಹುದು, ಡೊಮೆಸ್ಟಿಕ್ ಡಿಪಾರ್ಚರ್ ಎಲ್ಲಿ, ಇಂಟರ್ನ್ಯಾಷನಲ್ ಡಿಪಾರ್ಚರ್ ಎಲ್ಲಿ, BMTCಗೆ ಎಲ್ಲಿ, ಟ್ಯಾಕ್ಸಿಗಳಿಗೆ ಎಲ್ಲಿ, ಪ್ರತಿಯೊಂದೂ ಹಾಕಿರ್ತಾರೆ. ಆ್ಯಂಡ್ ತುಂಬಾ ಕನ್ವೀನಿಯೆಂಟಾಗಿ ಗೊತ್ತಾಗುತ್ತೆ. ಬೋರ್ಡ್ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಪಾರ್ಕಿಂಗ್ ಯಾವ ಕಡೆ, ಅರೈವಲ್ ಯಾವ ಕಡೆ, ಡಿಪಾರ್ಚರ್ ಯಾವ ಕಡೆ ಎಲ್ಲನೂ. ಸೊ ನನಗೆ ಟರ್ಮಿನಲ್ 2 ನಾನು ನೋಡೇ ಇರಲಿಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲೇ ಜಾಸ್ತಿ ಇವಾಗ ಟರ್ಮಿನಲ್ 2ನ ನೋಡುವಂಥ ಚಾನ್ಸಸ್ ಸಿಗೋದು. ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ಸೀರಿಯಸ್ಲಿ ಸಖತ್ತಾಗಿದೆ. ನಿಮ್ಮ ಫ್ಲೈಟ್ ಅಂದರೆ ನಿಮ್ಮ ಯಾವುದಾದ್ರೂ ಫ್ಲೈಟು ಪ್ರಾಬ್ಲಮ್ ಏನಾದರೂ ಇದ್ದರೆ, ಹೆಲ್ಪ್ ಡೆಸ್ಕ್ ಏನಾದರೂ ಬೇಕು ಅಂದರೆ ನೀವು ಅಲ್ಲೋಗಿ ವಿಚಾರಿಸ್ಬೋದು. ಆ್ಯಕ್ಚುಲಿ ನಾವು ಹೊರಟಿದ್ದ ದಿನ ಮೈಕ್ರೋಸಾಫ್ಟ್ ಇಶ್ಯೂ ಆಗಿ ಎಲ್ಲ ಫ್ಲೈಟು ಡಿಲೇ ಆಗಿತ್ತು. ಸೊ ನಮ್ಮದು ಅಷ್ಟೇ ಡಿಲೇ ಆಗಿತ್ತು. ಆ್ಯಂಡ್ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಬೇರೆ ಇತ್ತು. ಸೊ ನಾವು ಅದಕ್ಕೆ ಎಲ್ಲ ಕಡೆ ಹುಡುಕ್ತಿದ್ವಿ, ಎಲ್ಲಿದೆ ನಮಗೆ ಕೇಳೋಕ್ಕೆ ಏರ್ ಏಷ್ಯಾದು ಹೆಲ್ಪ್ ಡೆಸ್ಕ್ ಯಾವ ಕಡೆ ಇದೆ ಅಂತ. ಸೊ ಇಲ್ಲಿ ಕೊನೆಯಲ್ಲಿ ಇತ್ತು, ಬಟ್ ಯಾರೂ ಕರೆಕ್ಟಾಗಿ ನಮಗೆ ರೆಸ್ಪಾನ್ಸೇ ಮಾಡಲಿಲ್ಲ. ಸಂಭವ ಹೇಗೋ ನಾವೇ ಎಲ್ಲನೂ ಸರಿ ಮಾಡಿಕೊಂಡು ಒಳಗಡೆ ಹೋಗಿದ್ವಿ. ಎಷ್ಟು ಜನ ಇದ್ದರು ಅಂದರೆ ಚೆಕ್ಕಿನಿಗೆ ನಾವು 3 hours ನಿಂತ್ಕೊಂಡಿದ್ದೀವಿ. 3 ಗಂಟೆ ನಾವು ಯಪ್ಪ ಆ ಕ್ಯೂವಲ್ಲಿ ನಿಂತ್ಕೊಂಡು ನಮ್ಮದು ಚೆಕ್ಕಿನ್ ಮುಗಿಸಿ ನಮ್ಮದು ಬೋರ್ಡಿಂಗ್ ಪಾಸ್ ತೊಗೊಳ್ಳೋ ಅಷ್ಟರಲ್ಲಿ ಸಾಕಾಗೋಯಿತು. ಆ್ಯಂಡ್ ನಮ್ಮದು ಇದ್ದಿದ್ದು ಕ್ಯಾಬಿನ್ ಬ್ಯಾಗೇಜ್ ಆಗಿರೋದ್ರಿಂದ ನಾವು ಚೆಕ್ಕಿನ್ ಬ್ಯಾಗೇಜ್ಗೇನು ಆ್ಯಕ್ಸಸ್ ಕೊಟ್ಟಿರಲಿಲ್ಲ. ಸೊ ಆದಷ್ಟು ಬೇಗ 3 hours ನಮಗೆ ಟೈಮ್ ಆಗೇ ಹೋಗಿತ್ತು. ಆ್ಯಂಡ್ ನಮಗೆ ಫ್ಲೈಟ್ ಡಿಲೇ ಆಗಿರೋದ್ರಿಂದ 2 hours ಅಲ್ಲೇ ಟೈಮೆಲ್ಲ ವೇಸ್ಟ್ ಆಯಿತು. ಆ್ಯಕ್ಚುಲಿ ಲಾಂಜ್ ಆ್ಯಕ್ಸಸ್ ಎಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಟೈಮ್ ಇಲ್ಲದೆ ಇರೋ ಕಾರಣ ಯಾವುದೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನ್ ಆಗಿ ಚೆಕ್ಇನ್ ಆಗಿ ಒಳಗಡೆ ಹೋದ್ವಿ. ತುಂಬಾ ಸಖತ್ತಾಗಿದೆ ಟರ್ಮಿನಲ್ 2. ಸಖತ್ತಾಗಿದೆ, ನೋಡೋಕ್ಕಂತೂ ಸೂಪರಾಗಿದೆ. ಯಾವುದೋ ಒಂದು ವರ್ಡ್ಗೆ ಹೋದಂಗಿರುತ್ತೆ. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಒಳಗಡೆ ಫಸ್ಟ್ ಎಂಟರ್ ಆಗಿದ ತಕ್ಷಣ ಡ್ಯೂಟಿ ಫ್ರೀ ಆಲ್ಕೋಹಾಲ್ ಯಾರು ಬೇಕಾದರೂ ಬೈ ಮಾಡಬಹುದು. ಬಟ್ ಹೋಗ್ತಾ ಬೈ ಮಾಡೋಕ್ಕೆ ಅಂದರೆ ಲಿಟಿಗೇಷನ್ಸ್ ಇರುತ್ತೆ ಈ ಥರ ಅಂತ ಹೇಳಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಾಪಸ್ ಬರ್ತಾ ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು. ಪರ್ಸನ್ ಇಷ್ಟು ಅಂತ ಇರುತ್ತೆ. ಆ್ಯಂಡ್ ಅಲ್ಲಿಂದ ಇವಾಗ ನಾವು ಫ್ಲೈಟು ನಮ್ಮ ಝೋನ್ ಬಂದುಬಿಟ್ಟು ಸೆಕೆಂಡ್ ಝೋನಲ್ಲಿತ್ತು ಆ್ಯಂಡ್ D2 ಅಲ್ಲಿತ್ತು. ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೂ ಅಷ್ಟೇ ತುಂಬಾ ವೆಯ್ಟ್ ಮಾಡಿಸಿದ್ರು ಆ್ಯಕ್ಚುಲಿ. ಅಂದರೆ ಅವತ್ತು ಫ್ಲೈಟ್ ಡಿಲೇ ಆಗಿರೋದ್ರಿಂದ ಎಲ್ಲ ಫ್ಲೈಟ್ಸೂ ತುಂಬ ಡಿಲೇ ಆಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲನೂ ಪ್ರಾಸೆಸ್ ಎಲ್ಲನೂ ತುಂಬ ಲೇಟಾಗಿ ಆಗ್ತಿತ್ತು. ಸಂಭವ ಹೆಂಗೋ ಮುಗಿಸ್ಕೊಂಡ್ವಿ. ಆರಾಮಾಗಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಈಗ ಜಸ್ಟ್ ಹೋಗಿ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅವರು ಅಂದರೆ ಸರ್ಕಲ್ಗೇನೋ ಹಚ್ಕೊಳ್ತಾಯಿದ್ರು. ಆ್ಯಂಡ್ ಎವ್ರಿ ಫ್ಲೈಟ್ಸಲ್ಲೂ ಅಷ್ಟೇ ಈ ಥರ ಇರ್ತಾರಲ್ಲ ಏರ್ ಹೋಸ್ಟರ್ಸು, ಅವ್ರು ನಿಮಗೆ ತೋರಿಸ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಥರ ಇರುತ್ತೆ, ಏನು ಮಾಡಬೇಕು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಂತ.
ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಬೋದು. ಹಾಗೆ ಇವಾಗ ಟೇಕ್ ಆಫ್ ಆಯಿತು, ಸದ್ಯ ಫೈನಲಿ ಟೇಕ್ ಆಫ್ ಆಯಿತು. ಆ್ಯಂಡ್ ನಾವು ನೈಟು ಒಂದು ಆಲ್ಮೋಸ್ಟ್ 12 o'clock ಹೊರಟಿದ್ದು. ಮಾರ್ನಿಂಗ್ 6-7 o'clock ಆಯಿತು ನಾವು ಅಂದರೆ ಬ್ಯಾಂಕಾಕ್ ರೀಚ್ ಆಗೋ ಅಷ್ಟರಲ್ಲಿ. ಸೊ ಬ್ಯಾಂಕಾಕ್ ರೀಚ್ ಆಗೋ ಅಷ್ಟರಲ್ಲಿ ಬೆಳಗಾಗಿತ್ತು. ತುಂಬಾ ರಶ್ ಇರೋದ್ರಿಂದ ನಮ್ಮದು ಲಾಸ್ಟ್ ರೋ ಕೊಟ್ಟಿದ್ರು. ಸೊ ಇಳಿದು ಕೆಳಗೆ ಬಂದು ನಾವು ಇವಾಗ ಅಂದರೆ ಬಸ್ಸಿಂದ ಒಳಗಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮೆಲ್ಲರನ್ನೂ. ಸೊ ಒಳಗಡೆ ಹೋಗಿ ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಅಂದರೆ ಟಯರ್ಡ್ ಬೇರೆ ಆಗಿದ್ವಲ್ಲ, ಸೊ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದು ಮತ್ತು ವೆಯ್ಟ್ ಮಾಡಿ ನಿದ್ದೆಗಣ್ಣಲ್ಲಿದ್ವಿ. ಸೊ ಒಳಗಡೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ನೆಕ್ಸ್ಟು ಇಮಿಗ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಲಗೇಜಸ್ ಎಲ್ಲ ಬೇಗ ತೊಗೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಹೊರಟ್ವಿ. ಸೊ ಇಲ್ಲಿ ಇಮಿಗ್ರೇಷನ್ಗೆ ಹೋಗಿ ವೆಯ್ಟ್ ಮಾಡಿದ್ವಿ. ಸೊ ನಮ್ಗೆ ಯಾವುದೂ ಫೋಟೋ ಎಲ್ಲ ಅವ್ರು ತೊಗೊಳ್ಳಿಲ್ಲ. ನಮ್ಮ ಪಾಸ್ಪೋರ್ಟ್ ನೋಡಿದ್ರು, ಹೋಟೆಲ್ ಬುಕ್ಕಿಂಗ್ಸ್ ನೋಡಿದ್ರು ಆ್ಯಂಡ್ ರಿಟರ್ನ್ ಟಿಕೆಟ್ ನೋಡಿದ್ರು. ಇಷ್ಟು ನೋಡಿಬಿಟ್ಟು ನಮ್ಮದು ಏನಿಲ್ಲ, ಫೋಟೋ ತೊಗೊಳ್ತಾರೆ, ನಮ್ಮದು ಫಿಂಗರ್ ಪ್ರಿಂಟ್ಸ್ಗಳು ತೊಗೊಳ್ತಾರೆ ಆ್ಯಂಡ್ ನಮ್ಮ ಪಾಸ್ಪೋರ್ಟ್ ತೊಗೊಂಡು ಸೀಲ್ ಹಾಕಿ ಕಳಿಸ್ತಾರೆ. ಸೊ ಆ್ಯಸ್ ಐ ಸೆಡ್ ತುಂಬ ಜನ ಇರೋದ್ರಿಂದ ಇಲ್ಲೂ ಸ್ವಲ್ಪ ಟೈಮ್ ಆಯಿತು. ಅದನ್ನು ಮುಗಿಸ್ಕೊಂಡು ನಾವು ಕೆಳಗಡೆಗೆ ಬಂದ್ವಿ. ಬ್ಯಾಂಕಾಕ್ ಟರ್ಮಿನಲ್ 1 ಹತ್ರ ಅಂದರೆ ಆಚೆಗಡೆ ಎಕ್ಸಿಟ್ ಆಗೋಕ್ಕಂತ ಬಂದ್ವಿ. ಸೊ ನಾವು ಆಲ್ರೆಡಿ ಸಿಮ್ನ ಬುಕ್ ಮಾಡ್ಕೊಂಡಿದ್ವಿ, ಕ್ಲುಕ್ ಬುಕ್ ಅಂದರೆ ಆ್ಯಪಲ್ಲೇ ತೊಗೊಂಡಿದ್ವಿ. ಸೊ ಸಿಮ್ನ ಅಲ್ಲೋಗಿ ಆ ಅಂಗಡಿಯವ್ರ ಹತ್ರ ನಮ್ಮದು ವೋಚರ್ ತೋರಿಸಿ ಆ್ಯಕ್ಟಿವೇಶನ್ ಮಾಡಿಸ್ಕೊಂಡ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಆಚೆ ಬಂದರೆ ಎಷ್ಟೊಂದು ಜನ ಗೊತ್ತಿಲ್ಲ, ಸುಮ್ಮನೆ ಕ್ಯಾಬ್ ಮಾಡ್ಕೊಳ್ತಾರೆ. A1 ಬಸ್ ಅಂತ ಇದೊಂದು ಬಸ್ ಇದೆ. ನಮ್ಮನ್ನ ಪಟಾಯಾಗೆ ಹೋಗೋಕ್ಕೆ ಇದು ಅಂದರೆ ಒಂದು ಮಿಡ್ಡಲ್ಲಿ ಒಂದು ಸ್ಟಾಪ್ ಇದೆ. ಆ ಸ್ಟಾಪಿಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಜಸ್ಟ್ ಒಂದು 35 ರೂಪೀಸ್ ಇಂಡಿಯನ್ ರೂಪೀಸಲ್ಲಿ ಆಯಿತು ಅಷ್ಟೇ ನಮಗೆ ಪರ್ ಪರ್ಸನ್ ಏನೋ. ಸೊ ತುಂಬಾ ಕನ್ವೀನಿಯೆಂಟ್ ಆಗಿದೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಬಸ್ ಫೆಸಿಲಿಟಿ ಇರೋದು. ಸೊ ನಮಗೆ ಆರಾಮಾಗಿ ಬಸ್ ಫೆಸಿಲಿಟಿನ ನಾವೆಲ್ಲ ಯೂಸ್ ಮಾಡ್ಕೊಂಡ್ವಿ. ಬಿಕಾಸ್ ನಡ್ಕೊಂಡು ಆಚೆ ಬಂದಿದ ತಕ್ಷಣ ಡಿಪಾರ್ಚರ್ ಸೈಡಲ್ಲೇ ಕಾಣಿಸುತ್ತೆ ಬಸ್ ಸ್ಟ್ಯಾಂಡು. ಬಸ್ಸಸ್ ಎಲ್ಲ ಬಂದು ನಿಂತಿರುತ್ತೆ. ನೀವು ಇಂಗ್ಲೀಷಲ್ಲಿ ನೀಟಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಅಲ್ಲಿಂದ ನಮಗೆ ಬ್ಯಾಂಕಾಕ್ ಬಸ್ ಟರ್ಮಿನಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಇಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಪಟಾಯಾಗೆ. ಸೊ ಇಲ್ಲಿಂದ ಪಟಾಯಾಗೆ ಒಂದು 3 hours ಜರ್ನಿ. ಇಲ್ಲೇ ಬಂದು ಸೇಮ್ ಇದು ಅಷ್ಟೇ, ಬಸ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಬಸ್ಗಳಂತೂ ಎಷ್ಟು ಕನ್ವೀನಿಯೆಂಟಾಗಿ ಎಷ್ಟು ನೀಟಾಗಿದೆ. ಎಲ್ಲ AC ಬಸ್ಸಸ್ಸೇ, ಎಲ್ಲ AC ಬಸ್ಸಸ್ಸು ಅಷ್ಟೇ ತುಂಬಾ ನೀಟಾಗಿತ್ತು. ಆ್ಯಂಡ್ ಇಲ್ಲಿ ಇವಾಗ ಎಂಟ್ರೆನ್ಸ್ ಒಳಗಡೆ ಹೋಗ್ಬಿಟ್ಟು ನಾವು ಪಟಾಯಾಗೆ ಟಿಕೆಟ್ ತೊಗೊಂಡ್ವಿ. ಪಟಾಯಾಗೆ ಟಿಕೆಟ್ ಬಂದು ಪರ್ ಪರ್ಸನ್ 180 ರೂಪೀಸ್ ಇನ್ ಇಂಡಿಯನ್ ರೂಪೀಸ್ ಆ್ಯಕ್ಚುಲಿ. ಸೊ ಇಲ್ಲೂ ಅಷ್ಟೇ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ ನಮಗೆ ಪಟಾಯಾಗೆ ನೆಕ್ಸ್ಟ್ ಬಸ್ ಯಾವುದು ಅಂತ. ಸೊ ಆ ಬಸ್ ನಂಬರ್ನ ನೋಡಿಕೊಂಡು ಟಿಕೆಟ್ ತೊಗೊಂಡು ನೆಕ್ಸ್ಟು ಅಲ್ಲಿ ಹೋಗಿ ಕುತ್ಕೊಳ್ಬೇಕು. ಆ್ಯಂಡ್ ಪ್ರತಿಯೊಬ್ರಿಗೂ ಟ್ರಾವೆಲ್ ಮಾಡೋರಿಗೆ ಹೇಳ್ತೀನಿ, 7-Eleven ಅನ್ನೋ ಒಂದು ಸ್ಟೋರ್ ಇದೆ. ಎಲ್ಲ ಕಂಟ್ರಿಲೂ ಇದಿದೆ. ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ನಿಮಗೆ ಪ್ರತಿಯೊಂದೂ ಸಿಗುತ್ತೆ. ಫುಡ್ ಅಡ್ಜಸ್ಟ್ ಆಗೋಲ್ಲ ನಮಗೆ ಅಂತ ಅಂದರೆ ಇಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಬ್ರೆಡ್ಡು, ಸ್ಯಾಂಡ್ವಿಚಸ್ ಎಲ್ಲನೂ ಬೈ ಮಾಡ್ಬೋದು. ಬರ್ಗರ್ಸ್ ಪ್ರತಿಯೊಂದು A to Z ಎಲ್ಲ ಸಿಗುತ್ತೆ. ಫ್ರೂಟ್ಸಿಂದ ಹಿಡ್ದು ವಾಟರ್ ಬಾಟಲ್ ಎಲ್ಲ. ಆ್ಯಂಡ್ ಕಂಪೇರಿಟಿವ್ಲಿ ಎಲ್ಲದ್ರದ್ದು ಪ್ರೈಸ್ ಕಡಿಮೆ ಇರುತ್ತೆ. ಇವಾಗ ನಾವು ವಾಟರ್ ಬಾಟಲ್ಗೆ ಬೇರೆ ಕಡೆ 100 ರೂಪೀಸ್ ಕೊಡ್ತಾಯಿದ್ವಿ. ಇಲ್ಲಿ ಜಸ್ಟ್ ನಮಗೆ 150 ರೂಪೀಸ್ ರೇಂಜಲ್ಲಿ ಬರ್ತಿತ್ತು. ಬಿಕಾಸ್ ಇಲ್ಲೆಲ್ಲ ಕಾಸ್ಟ್ಲಿ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಟಿಕೆಟಲ್ಲಿ ನೋಡಿದ್ವಿ. ನಮ್ಮದು ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು 42 ಇತ್ತು. ಸೊ ನಾವು ಅದಕ್ಕೋಸ್ಕರ 42 ಹತ್ರನೇ ಕೆಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ಟಿಕೆಟಲ್ಲೇ ನಮಗೆ ಟೈಮ್ ಮೆನ್ಷನ್ ಮಾಡಿರ್ತಾರೆ, ಅಟ್ ವಾಟ್ ಟೈಮ್ ನಮ್ಮದು ಬಸ್ ಇರೋದು ಅಂತ. ನೀವು ಆ ಟೈಮ್ ಬಿಟ್ಟು ಬೇರೆ ಬಸ್ಸಿಗೆ ಹತ್ತಕ್ಕೆ ಹೋದರೆ ಅವರು ನಮ್ಮನ್ನು ಸೇರಿಸೋದೇ ಇಲ್ಲ. ಸೊ ಆ ಟೈಮ್ಗೆ ಬಸ್ ಬರೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಆಲ್ಮೋಸ್ಟ್ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ, ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಬೇಗನೆ ಬರುತ್ತೆ. ಆ್ಯಂಡ್ ಬಸ್ಸು ಈ ಥರ ಇತ್ತು, ತುಂಬಾ ಕನ್ವೀನಿಯೆಂಟಾಗಿತ್ತು. AC ಇತ್ತು, ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಇತ್ತು. ನೆಕ್ಸ್ಟು ನಾವು ಅಲ್ಲಿಂದ ಪಟಾಯಾದಿಂದ ಅಂದರೆ ನಮ್ಮ ರೂಮ್ಗೆ ಹೋಗ್ಬೇಕಿತ್ತು. ಬಟ್ ನಾವು ಆಲ್ರೆಡಿ ಒಂದು ಪ್ಲೇಸ್ ನೋಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ 2 ಟ್ಯಾಕ್ಸಿ ಥರ ಮಾಡಿಕೊಂಡು ಹೋದ್ವಿ. ಇಲ್ಲಿ ಪರ್ ಪರ್ಸನ್ನುಗೆ 100 ಬಾತ್ ತೊಗೊಂಡ್ರು. 100 ಬಾತ್ ಅಂದರೆ 250 ರೂಪೀಸ್ ಪರ್ ಪರ್ಸನ್ ತೊಗೊಂಡ್ರು. ನಾವು ಆ್ಯಕ್ಚುಲಿ ಫಸ್ಟ್ ಡೇನೇ ಸ್ಯಾಂಚುರಿ ಆಫ್ ಟ್ರೂತ್ ಅನ್ನೋ ಒಂದು ಪ್ಲೇಸ್ಗೆ ಹೋಗಬೇಕಿತ್ತು ಪಟಾಯಾದಲ್ಲಿ.
ತುಂಬಾ ಸಖತ್ತಾಗಿದೆ ಈ ಪ್ಲೇಸು. ಸೊ ಅದಕ್ಕೋಸ್ಕರ ನಾವು ರೂಮ್ಗೆ ಹೋಗಿ ಇಲ್ಲಿಗೆ ಬಂದರೆ ಒಂದು ಡಬಲ್ ಕಾಸ್ಟ್ ಆಗುತ್ತೆ, ಇನ್ನೊಂದು ನಮಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ನಾವು ಬರೋ ಅಷ್ಟರಲ್ಲಿ ಇದು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂತ ಹೇಳಿ ಬಂದು ನಾವು ಫಸ್ಟು ಇಲ್ಲೇ ಬಂದುಬಿಟ್ಟು ಇಲ್ಲೇ ಫ್ರೆಶ್ ಅಪ್ ಆಗಿ ನಮ್ಮ ಲಗೇಜಸ್ ಎಲ್ಲ ಅಲ್ಲಿಡೋಕ್ಕೆ ಜಾಗ ಕೊಟ್ಟಿದ್ರು. ಅಲ್ಲಿಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಟಿಕೆಟ್ಗಳನ್ನ ತೊಗೊಂಡು ನಾವು ಇವಾಗ ಸ್ಯಾಂಚುರಿ ಆಫ್ ಟ್ರೂತ್ನ ನೋಡೋಕ್ಕೆ ಅಂತ ಒಳಗಡೆಗೆ ಬಂದ್ವಿ. ಪಟಾಯ ಯಾರ್ಯಾರು ಹೋಗ್ತಿರೋ ಥೈಲ್ಯಾಂಡಲ್ಲಿ ಪ್ರತಿಯೊಬ್ಬರೂ ಈ ಜಾಗನ ವಿಸಿಟ್ ಮಾಡಿ. ತುಂಬಾ ಸಖತ್ತಾಗಿದೆ ನೋಡೋಕ್ಕಂತೂ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದೂ ಅಷ್ಟೇ. ನಮಗೆ ಈ ಗೂಗಲ್ ಪಿಕ್ಸಲ್ಲಿ ನೋಡ್ತೀವಲ್ಲ ನಾವು ಒಂದು ಯಾವುದಾದ್ರೂ ಒಂದು ಪ್ಲೇಸ್ನ, ರಿಯಲ್ ಆಗಿ ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ. ಆ ಡೀಟೇಲಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕ್ಯೂ ಇತ್ತು. ಆ್ಯಕ್ಚುಲಿ ಈ ಕ್ಯೂ ಏನಕ್ಕೆ ಅಂತ ಅಂದರೆ ಇವಾಗ ಇಂಗ್ಲೀಷಲ್ಲಿ ಗೈಡ್ ಮಾಡೋಕ್ಕೆ ಅಂತ ಒಂದಷ್ಟು ಟೈಮಿಗೆ ಬಿಡ್ತಾರೆ, ಮತ್ತು ಕೊರಿಯನ್ನು ಮತ್ತು ಸ್ಪ್ಯಾನಿಷ್ ಈ ಥರ ಒಂದೊಂದು ಲ್ಯಾಂಗ್ವೇಜಸ್ನ ಸಪ್ರೇಟ್ ಟೈಮಿಂಗ್ಸಲ್ಲಿ ಕಳಿಸ್ತಾರೆ. ಸೊ ಅದಕ್ಕೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಈ ಥರ ಪ್ಲೇಸಸಲ್ಲಿ ಯಾರೇ ನೀವು ಒನ್ ಪೀಸು, ಮಂಡಿಯಿಂದ ಮೇಲ್ಗಡೆ ಸ್ಲೀವ್ಲೆಸ್ ಡ್ರೆಸ್ಸು ಈ ಥರದ್ದೆಲ್ಲ ಹಾಕೋಂಗೇ ಇಲ್ಲ. ಇದು ಮಸ್ಟ್ ಆ್ಯಂಡ್ ಶುಡ್ಡು. ನೀವು ಫಾರಿನ್ಗೆಲ್ಲ ಹೋಗ್ತೀರಾ ಅಂದರೆ ಅಬ್ರಾಡ್ಗೆಲ್ಲ ಈ ಥರ ಪ್ಲೇಸಸ್ ವಿಸಿಟ್ ಮಾಡ್ತೀರಾ, ಮತ್ತು ಈ ಥರ ಅಂದರೆ ಓಲಿ ಪ್ಲೇಸಸ್ ಎಲ್ಲ ನೋಡ್ತೀರಾ, ಅಂದರೆ ಸ್ವಲ್ಪ ಟೆಂಪಲ್ ಥರ ಇರುವಂಥ ವಿಸಿಟ್ ಮಾಡ್ತೀರಾ ಅಂತ ಅಂದರೆ ಆದಷ್ಟು ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಕರೆಕ್ಟಾಗಿರಬೇಕು. ಅಂದರೆ ಮಂಡಿಯಿಂದ ಕೆಳಗಡೆ ಕಾಣಿಸ್ಬಾರ್ದು ಕಾಲು, ಆ್ಯಂಡ್ ಬಾಡಿ ಕಾನ್ ಡ್ರೆಸ್ಗಳನ್ನ ಹಾಕೋ ಹಾಗಿಲ್ಲ. ಸೊ ಈ ಥರದ್ದೆಲ್ಲ ಇದೆ. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಪ್ಲೇಸು ವೆದರು ಎರಡೂ ಅಷ್ಟೇ ಸಖತ್ತಾಗಿತ್ತು. ಆ್ಯಕ್ಚುಲಿ ನಾವು ಬ್ಯಾಂಕಾಕ್ ಬಂದಿದ ತಕ್ಷಣ ಹೆವಿ ಸೆಕೆ ಇತ್ತು. ಬಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಮ್ಮವು ಸ್ವಲ್ಪ ಮ್ಯಾನೇಜ್ ಆಗೋ ಥರ ಇತ್ತು. ಬಟ್ ತುಂಬ ಸ್ವೆಟ್ ಆಗ್ತಿದ್ದೆ. ಆ್ಯಂಡ್ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಒಂದು ಹೆಲ್ಮೆಟ್ ಕೊಡ್ತಾರೆ. ಹೆಲ್ಮೆಟ್ ಯಾಕೆ ಅಂತ ಅಂದರೆ ಒಳಗಡೆ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ಇವ್ರು ನಮಗೆ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಇವರೇ ನಮ್ಮ ಗೈಡು. ಸೊ ಹಿ ವಾಸ್ ಎಕ್ಸ್ಪ್ಲೈನಿಂಗ್ ಸಮಥಿಂಗ್. ಈ ಥರ ಹೆಲ್ಮೆಟ್ ಹಾಕ್ಕೊಂಡೇ ಇರಬೇಕು ಒಳಗಡೆ ನೀವು ಪೂರ್ತಿ ಪ್ಲೇಸ್ನ ವಿಸಿಟ್ ಮಾಡಿ ಮುಗಿಸೋವರೆಗೂ ಅಂತ ಹೇಳಿದರು. ಜಸ್ಟ್ ಬಿಕಾಸ್ ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಕಸ್ಮಾತಾಗಿ ತಲೆ ಮೇಲೆ ಏನಾದರೂ ಬಿದ್ದರೆ, ಬಿಕಾಸ್ ಮೇಲ್ಗಡೆ ಎಲ್ಲ ಅವ್ರು ಕೂತ್ಕೊಂಡು ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸೇಫರ್ ಸೈಡಿಗೆ ನಮಗೂ ಸಹ ಅವರು ಹೆಲ್ಮೆಟ್ಗಳನ್ನ ಹಾಕ್ಸಿದ್ರು. ಎಷ್ಟೊಂದು ಜನ ತಕ್ಕೊಂಡು ಹೋಗ್ತಿದ್ರು, ಅದು ನಿಮಗೆ ಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ, ಅವ್ರು ಹೇಗೆ ವರ್ಕ್ ಮಾಡ್ತಾರೆ, ಆ್ಯಂಡ್ ಇಲ್ಲಿ ಕೆತ್ತನೆ ಮಾಡ್ತಾರಲ್ಲ ಆ ಪ್ರತಿಯೊಂದನ್ನು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಸಹ ಇದೆ. ಆ್ಯಂಡ್ ಫುಡ್ ಅಂದರೆ ಸ್ನ್ಯಾಕ್ಸು, ಜ್ಯೂಸಸ್ ಈ ಥರ ನಿಮ್ಗೆ ಬೇಕು ಅಂತ ಅಂದರೆ ಆ ಥರ ಎಲ್ಲ ಫೆಸಿಲಿಟೀಸು ಇಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು ಈ ಪ್ಲೇಸು. ನಮಗೆ ಇವಾಗ ಕರ್ನಾಟಕದಲ್ಲಿ ಬೇಲೂರು, ಹಳೆಬೀಡು, ಪಟ್ಟದಕಲ್ಲು, ಬಾದಾಮಿ ಇದೆಲ್ಲ ಯಾವ ಥರನೋ ಇಲ್ಲಿ ಈ ಪ್ಲೇಸು ಅಷ್ಟೇ ಪ್ರಮುಖವಾಗಿದ್ದು. ಅಂದರೆ ತುಂಬಾ ಜನ ಇದನ್ನು ಬಿಲೀವ್ ಮಾಡ್ತಾರೆ, ಈ ಥರದ್ದು ಒಂದು ಪ್ಲೇಸಲ್ಲಿ ಇದೇ ಥರ ಬರಬೇಕು, ಇದೇ ಥರ ಇರಬೇಕು ಅನ್ನೋ ಥರ. ಬಟ್ ಇಲ್ಲಿ ಇನ್ನೂ ಎಷ್ಟೊಂದು ಕೆಲಸಗಳು ಮಾಡ್ತಾಯಿದ್ರು. ಆ್ಯಂಡ್ ಸೇಲಿಗೂ ಸಹ ಇದೆ. ಅಂದರೆ ನೀವು ಯಾವುದಾದ್ರೂ ಒಂದು ವಿಗ್ರಹ ಥರ ಏನಾದರೂ ಕೆತ್ತನೆ ಮಾಡಿಸ್ಕೊಳ್ತೀರಾ ಅಂದರೆ ಅದನ್ನು ಮಾಡಿಸ್ಕೊಳ್ಬೋದು. ಆ್ಯಂಡ್ ಈ ಸ್ಯಾಂಚುರಿ ಆಫ್ ಟ್ರೂತ್ ಏನಿದೆ ಅದನ್ನು ಯಾವ ಮರದಿಂದ ಮಾಡಿದ್ದಾರೆ, ಯಾವ್ಯಾವ ಪೀಸ್ಗಳಿಂದ ಮಾಡಿದ್ದಾರೆ ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಸ್ಯಾಂಚುರಿ ಆಫ್ ಟ್ರೂತ್ ಪೂರ್ತಿಯಾಗಿ ಮುಗ್ಸೋಕ್ಕೆ ಯಾವ್ಯಾವ ಥರ ಅಂದರೆ ವಸ್ತುಗಳನ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದನ್ನು ಇಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌ ಲುಕ್. ಸಖತ್ತಾಗಿದೆ ನೋಡೋಕ್ಕೆ. ಆ್ಯಂಡ್ ಆದರೆ ಮುಂದೆ ಎಲ್ಲ ಇನ್ನೂ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಅಂದರೆ ಕೋಲೆಲ್ಲ ಕಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಂದೆ ಎಲ್ಲ ಒಂಥರ ಕಾಣಿಸ್ತಿತ್ತೆ ಹೊರತು ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಯಾರಾದರೂ ಬಂದರೆ ದಯವಿಟ್ಟು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಕ್ಸಿಟ್ಟು, ಎಂಟ್ರೆನ್ಸ್ ಪ್ರತಿಯೊಂದೂ ಗೈಡೆನ್ಸ್ ಯಾರು ಗೈಡ್ ಮಾಡ್ತಿದ್ದಾರೋ ಅವರೇ ಎಲ್ಲನೂ ಹೇಳ್ತಾರೆ. ಆ್ಯಂಡ್ ಒಳಗಡೆ ಅಲ್ಲಿ ಏನೇನಿದೆ ಅದರದ್ದು ಏನು ಪ್ರಾಮುಖ್ಯತೆ ಪ್ರತಿಯೊಂದೂ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎದುರುಗಡೆನೇ ಬೀಚ್ ಇತ್ತು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫೋಟೋ ತೊಗೊಳಕ್ಕೆಲ್ಲ ಸಖತ್ತಾಗಿರುತ್ತೆ. ಫೋಟೋಜೆನಿಕ್ ಯಾರ್ಯಾರು ಇರ್ತೀರಾ, ನಾಟ್ ಜಸ್ಟ್ ಫಾರ್ ಫೋಟೋ, ಅಂದರೆ ಇವಾಗ ಒಂದು ವಿಡಿಯೋ ಮಾಡೋಕ್ಕೂ ಅಷ್ಟೇ ಆ ಪ್ಲೇಸೇ ಒಂಥರ ಮಸ್ಮರೈಸಿಂಗ್ ಆಗಿತ್ತು, ನೋಡೋಕ್ಕೆ ಸಖತ್ತಾಗಿತ್ತು.
ಆ್ಯಂಡ್ ನನ್ನ ಫ್ರೆಂಡು ಆ್ಯಕ್ಚುಲಿ ಹೇಳ್ದಂಗೆ 1 ಪೀಸ್ ಹಾಕಿದ್ರು, ಸೊ ಅವ್ರನ್ನ ಅಲೋ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಆ ಥರ ಶಾಲ್ ತೊಗೊಂಡು ಶಾಲ್ನ ನಾವು ಟೈ ಮಾಡಿಸಿದ್ವಿ ಅವರಿಗೆ, ಮತ್ತೆ ಅಲೋ ಮಾಡಲ್ಲ ಅಂತ ಹೇಳಿ. ನೀವು ಬೇಕಾದರೆ ಬೈ ಮಾಡ್ಬೋದು, ಬಟ್ ದಟ್ ಈಸ್ ಅಂದರೆ ಎಕ್ಸ್ಟ್ರಾ ಕಾಸ್ಟ್ ತುಂಬ ತಗೊಳ್ತಾರೆ. ಸೊ ಇದು ಬೆಟರ್ ಅಂತ ಅನ್ನಿಸ್ತು. ನಮ್ಮ ಹತ್ರ ಆಲ್ರೆಡಿ ಇತ್ತು. ಆ್ಯಂಡ್ ಒಳಗಡೆ ಎಲ್ಲ ಈ ಥರ ಇತ್ತು. ಇನ್ನೂ ಎಷ್ಟೊಂದು ಪ್ಲೇಸ್ ಇತ್ತು ಒಳಗಡೆ. ಆ್ಯಕ್ಚುಲಿ ಎಷ್ಟು ಅಂತ ನಾನು ವೀಡಿಯೋ ಮಾಡೋಕ್ಕಾಗತ್ತೆ, ಒಂದೇ ಥರ ಕಾಣಿಸುತ್ತೆ ನಿಮಗೆ ನೋಡೋಕ್ಕೆ ಫೋನಲ್ಲಿ, ಬಟ್ ಅಲ್ಲಿ ಡೈರೆಕ್ಟಾಗಿ ನೋಡುವಾಗ ಒಂದೊಂದು ಕೆತ್ತನೆದ್ರೂ ಅವರು ಅದ್ರ ಬಗ್ಗೆ ಒಂದಷ್ಟು ಡೀಟೈಲಿಂಗ್ನ ಹೇಳ್ಕೊಂಡು ಹೋಗ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು, ನೋಡೋಕ್ಕಂತೂ ಸಖತ್ತಾಗಿತ್ತು. ಈವನ್ ಒಳಗಡೆನೂ ಅಷ್ಟೇ, ಆಚೆಗಡೆಯಿಂದನೂ ಅಷ್ಟೇ. ಇದು ಮೇ ಬಿ ಇನ್ನೂ 1-2-3 ಇಯರ್ಸ್ ಆಗುತ್ತಂತೆ, ಅಂದರೆ ಪೂರ್ತಿಯಾಗಿ ಕಂಪ್ಲೀಟ್ ಆಗೋಕ್ಕೆ. ಬಿಕಾಸ್ ಅವ್ರು ಇನ್ನೂ ಎಕ್ಸ್ಟ್ರಾ ಅಡಾಪ್ಷನ್ಸ್ ಎಲ್ಲ ತೊಗೊಂಡು ಇನ್ನು ತುಂಬ ಅಪ್ಡೇಟಿಂಗಾಗಿ ಏನೇನೋ ಮಾಡ್ತಾಯಿದ್ರು. ಆ್ಯಂಡ್ ಕೊನೆಗೆ ಅದು ಮುಗಿಸಿ ಎಲ್ಲ ಮಾಡಿ ನಮಗೂ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಕೊನೆಗೆ ನಾವು ಸ್ಯಾಂಚುರಿ ಆಫ್ ಟ್ರುತ್ ಟೂರ್ ಏನಿತ್ತು ಅದನ್ನು ಮುಗಿಸ್ಕೊಂಡ್ವಿ. ಸೊ ನಾನು ನೆಕ್ಸ್ಟ್ ಎಲ್ಲಿ ಹೋದೆ, ನಮ್ಮ ರೂಮ್ ಟೂರು, ನಾವು ರೂಮ್ ಎಲ್ಲಿ ಮಾಡಿದ್ವಿ, ಆ್ಯಂಡ್ ನೆಕ್ಸ್ಟ್ ಡೇಯಿಂದ ನಾವು ಪಟಾಯದಲ್ಲಿ ಏನು ಮಾಡ್ತೀವಿ ಪ್ರತಿಯೊಂದೂ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.